ಎಸ್ ಬಿಗ್ ಫೈನ್ ನ ಮೂರನೇ ಸ್ಟೋರಿ ಯಾವುದು ಅಂತ ನೋಡೋಣ. ಸ್ಯಾಂಡಲ್ವುಡ್ ನಲ್ಲಿ ನಟಿ ಕಾರುಣ್ಯ ರಾಮ್ ತಂಗಿಯ ಕಾಸಿನ ರಗಳೆ ಶುರುವಾಗಿದೆ. ಆನ್ಲೈನ್ ಗೇಮ್ಗೆ ಸಿಲುಕಿ ಮೋಸ ಹೋದ್ರ ಸಮೃದ್ಧಿ ರಾಮ್. ಮೈ ತುಂಬಾ ಸಾಲ ಮಾಡಿ ಅಕ್ಕನ ಹೆಗಲಿಗೆ ಕಟ್ಟಿದ್ರ ತಂಗಿ ಸಮೃದ್ಧಿ. ತಂಗಿ ಮಾಡಿದ ಸಾಲ ಈಗ ಅಕ್ಕ ಕಾರುಣ್ಯ ರಾಮ್ಗೆ ತಲೆನೋವಾಗಿದೆ. ಸಾಲ ವಾಪಸ್ ಕೇಳಿ ಕಾಟ ಕೊಡ್ತಿದ್ದಾರೆಂದು ಈಗ ಕಾರುಣ್ಯ ರಾಮ್ ದೂರು ನೀಡಿದ್ದಾರೆ. ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್, ಸಾಗರ್ ವಿರುದ್ಧ ದೂರು ನೀಡಿದ್ದಾರೆ. ತಂಗಿ ಮಾಡಿದ ಸಾಲಕ್ಕೆ ಅಕ್ಕ ಕಾರುಣ್ಯ ರಾಮ್ ಹಿಂದೆ ಬಿದ್ದಿದ್ದಾರೆ. ಸಾಲ ಕಟ್ಟೋರು ಮನೆ ಬಳಿ ಬಂದು ಗಲಾಟೆ ಮಾಡ್ತಿದ್ದಾರೆ. ವಾಟ್ಸ್ಆಪ್ ನಲ್ಲೂ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ. ಹೀಗಾಗಿ RR ನಗರ ಪೊಲೀಸ್ ಠಾಣೆಯಲ್ಲಿ ಸಿಸಿಬಿ ಪೊಲೀಸರಿಗೆ ಕಾರುಣ್ಯ ರಾಮ್ ಅವರು ಈಗ ದೂರು ನೀಡಿದ್ದಾರೆ. ಪ್ರಕರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ನಟಿ ಕಾರುಣ್ಯ ರಾಮ್ ಅವರ ತಂಗಿ ಸಮೃದ್ಧಿ ರಾಮ್ ಅನ್ನೋರು ಈ ಬೆಟ್ಟಿಂಗ್ ಆಪ್ ಗಳನ್ನ ಆಡಿ ಒಂದಿಷ್ಟು ಹಣವನ್ನ ಕಳ್ಕೊಂಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಜನದ ಹತ್ರ ಸಾಲವನ್ನ ಕೂಡ ಪಡ್ಕೊಂಡಿದ್ದಾರೆ. ಈಗ ಸಾಲ ವಾಪಸ್ ಕೊಡ್ತಾ ಇಲ್ಲ, ಹಾಗಾಗಿ ಸಾಲ ಕಟ್ಟೋರು ನಟಿ ಕಾರುಣ್ಯ ರಾಮ್ ಅವರ ಹಿಂದೆ ಬಿದ್ದಿದ್ದಾರೆ. ಸಾಲ ನಮಗ್ ವಾಪಸ್ ಕೊಡಿ ಅಂತ ಹೇಳಿ. ಒಂದ್ ರೀತಿಯಲ್ಲಿ ಇದು ತಂಗಿ ಮಾಡಿದ ಸಾಲ ಅಕ್ಕ ಹೇಗೆ ತೀರಿಸ್ಬೇಕು, ಅವ್ರ ಹಿಂದೆ ಯಾಕೆ ಬಿದ್ದಿದ್ದಾರೆ ಅನ್ನೋದು ಅರ್ಥ ಆಗ್ತಲ್ಲ. ಜೊತೆಗೆ ಅದಲ್ದೆ ಕಾಟ ಕೊಡ್ತಿರೋದಲ್ದೆ ಈ ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಅವ್ರು ಏನೇ ಪೋಸ್ಟ್ ಹಾಕಿದ್ರು ಅದಕ್ಕೆ ಅಶ್ಲೀಲವಾಗಿ ಮೆಸೇಜಸ್ ಮಾಡಿ ಅವರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸರಿಗೆ ಈಗ ಸದ್ಯಕ್ಕೆ ದೂರು ನೀಡಿದ್ದಾರೆ. ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ, ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಳಕ್ಕಾಗದೆ ನನ್ನಲ್ಲೇ ನಾನು ಇಟ್ಕೊಂಡು ತುಂಬಾ ಹೋರಾಡ್ತಾ ಇದ್ದೆ. ನಾನು, ನನ್ನ ತಂದೆ ತಾಯಿ 3 ಜನ ತುಂಬಾ ಹೋರಾಡ್ತಾ ಇದ್ವಿ. ಅದು ಬರ್ತಾ ಬರ್ತಾ ಅತಿರೇಕಕ್ಕೆ ಹೋಗ್ತಾ ಬಂತು. ಆ್ಯಂಡ್ ಈ ಒಂದು ಬೆಟ್ಟಿಂಗ್ ಆ್ಯಪ್ ಅಂತ ಏನು ಹೇಳ್ತಾರೆ, ಇದರಿಂದ ಎಷ್ಟೋ ಫ್ಯಾಮಿಲಿಗಳು ರೋಡ್ಗೆ ಬಂದಿದೆ, ಎಷ್ಟೋ ಫ್ಯಾಮಿಲಿಗಳು ಜೀವಗಳನ್ನ ಕಳ್ಕೊಂಡಿದೆ. ನನ್ನ ಫ್ಯಾಮಿಲಿನೂ ಕೂಡ ಅದ್ರಲ್ಲಿ ಒಂದು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನಾನು ನಮ್ಮ ತಂಗಿ ಆಲ್ಮೋಸ್ಟ್ ಸಪ್ರೇಟಾಗಿ 3 years ಆಯಿತು. ಯಾರ ಸಂಪರ್ಕದಿಂದ ನಾವು ಒಂದು ಹೇಳ್ತಾರಲ್ಲ, ಸಹವಾಸ ದೋಷ ಅಂತ, ಸಂಪರ್ಕ ಮಾಡಿಕೊಂಡು ಏನೋ ಮಾಡ್ತೀನಿ ಅಂತ ಅದೆಲ್ಲ ಮಾಡ್ಕೊಂಡು ಅವ್ರವ್ರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ಎಸ್ ಮಂಜುನಾಥ್, ಈಗ ಕಾರುಣ್ಯ ರಾಮ್ ಅವ್ರು ಕೊಟ್ಟಿರೋ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಈ ಪ್ರಕರಣದ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ತಿಳಿಸ್ತಾ ಹೋಗೋದಾದ್ರೆ? ಧನುಶ್ರೀ, ಸಿಸಿಬಿ ಪೊಲೀಸರಿಗೆ ಏನು ನಟಿ ಕಾರುಣ್ಯ ರಾಮ್ ಅವರ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದು ಅವರ ತಂಗಿ ಜೊತೆಗೆ ಅವರಿಗೆ ಕಿರುಕುಳವನ್ನು ಕೊಡ್ತಾ ಇರ್ತಕ್ಕಂಥ ಕೆಲವು ಸಾಲಗಾರರ ವಿರುದ್ಧ ಒಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಕಳೆದ ವರ್ಷ RR ನಗರ ಪೊಲೀಸ್ ಠಾಣೆಯಲ್ಲಿ ಏನು ಪ್ರತಿಭಾ ಶೆಟ್ಟಿ ಅಂತಕ್ಕಂಥವ್ರು ಒಂದು ದೂರನ್ನು ದಾಖಲು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ಮಧ್ಯೆ ಮಾತುಕತೆ ನಡೆಯುತ್ತೆ. ಕೆಲವಷ್ಟು ದಿನಗಳ ಬಳಿಕ ಕೊಡ್ತೇವೆ ಅಂತಕ್ಕಂಥ ಒಂದು ಒಪ್ಪಂದವೂ ಆಗಿರುತ್ತೆ. ಆದರೆ ಅವರಿಗೆ ಕೊಡಬೇಕಾದಂಥ ಸಾಲವನ್ನು ವಾಪಸ್ ಕೊಟ್ಟಿರೋದಿಲ್ಲ. ಅದೇ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳಿಂದ, ಖಾಸಗಿ ಫೈನಾನ್ಸ್ ವ್ಯಕ್ತಿಗಳಿಂದಲೂ ಸಹ ಈ ಒಂದು ರಾಮ್ ಅವರ ಸೋದರಿ ಸಮೃದ್ಧಿ ರಾಮ್ ಅಂತಕ್ಕಂಥವ್ರು ಏನು ಒಂದು ಸಾಲವನ್ನು ಪಡೆದುಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಟಿ ಕಾರುಣ್ಯ ರಾಮ್ ಅವ್ರಿಗೆ ಆಗ್ತಕ್ಕಂಥ ಒಂದು ಹಿಂಸೆ ಜೊತೆಗೆ ಅವರ ಕಾಟವನ್ನು ಸಹಿಸಲಾಗದೆ ತಂಗಿಯ ವಿರುದ್ಧವೇ ಈಗ ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಸಿಸಿಬಿ ಅಧಿಕಾರಿಗಳು ಒಂದು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು ಸಾಲಗಾರರಿಂದ ನೇರವಾಗಿ ಸಮೃದ್ಧಿ ರಾಮು. ಆದರೆ ತಂಗಿ ವಿರುದ್ಧವಾಗಿ ಕಾರುಣ್ಯ ರಾಮ್ ಅವರು ದೂರನ್ನು ಕೊಟ್ಟಿದ್ದಾರೆ ಅನ್ನೋದಾದರೆ, ಇಲ್ಲಿ ಸಾಲಗಾರರು ನೇರವಾಗಿ ಕಾರುಣ್ಯ ರಾಮ್ ಅವರ ಮನೆ ಹತ್ರ ಬರ್ತಾ ಇದ್ದಾರೆ. ನಿಮ್ಮ ತಂಗಿಗೆ ಸಾಲವನ್ನು ಕೊಟ್ಟಿದ್ದೇವೆ, ಅದನ್ನು ವಾಪಸ್ ಕೊಡಿಸಿ ಅಂತಕ್ಕಂಥ ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಇವರು ಹಲವಾರು ಅವಕಾಶಗಳನ್ನು, ಚಿತ್ರರಂಗದಲ್ಲಿ ಸಿಗಬೇಕಾಗಿದ್ದಂಥ ಅವಕಾಶಗಳನ್ನು ಈ ಸಾಲಗಾರರು ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಪ್ರಾಣ ಬೆದರಿಕೆ ಆಗ್ತಕ್ಕಂಥದ್ದು, ಅವರ ಮೊಬೈಲ್ಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸ್ತಕ್ಕಂಥದ್ದು, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಪೋಸ್ಟನ್ನು ಮಾಡಿದ್ರೆ ಅದಕ್ಕೂ ಸಹ ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಕಳಿಸ್ತಕ್ಕಂಥದ್ದು ಈ ಸಾಲಗಾರ ಕಾಟ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆಲ್ಲ ಕಾರಣ ತನ್ನ ತಂಗಿಯೇ. ಹಾಗಾಗಿ ತಂಗಿಯ ವಿರುದ್ಧವೂ ಸಹ ಕ್ರಮವನ್ನು ಕೈಗೊಳ್ಳಬೇಕು. ಜೊತೆಗೆ ಯಾರೆಲ್ಲ ನನಗೆ ಅಶ್ಲೀಲವಾಗಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಅವರ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಅಂಶಗಳನ್ನು, ಒಂದು ಮನವಿಯನ್ನು ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಈಗ ಪೊಲೀಸರು ಒಂದು ಹೇಳ್ತಕ್ಕಂಥದ್ದು, ಈ ಹಿಂದೆ ರಮ್ಯಾ ತನ್ನ ಪೋಸ್ಟ್ಗಳಿಗೆ ಅಶ್ಲೀಲ ಕಾಮೆಂಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿದ್ದರು. ಜೊತೆಗೆ ವಿಜಯಲಕ್ಷ್ಮಿ ದೂರನ್ನು ಕೊಟ್ಟಿದ್ದರು. ಈಗ ಕಾರುಣ್ಯ ರಾಮ್ ಅವರು ಕೊಟ್ಟಿದ್ದಾರೆ. ಇವರು ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಅನುಮಾನ, ಶಂಕೆ ವ್ಯಕ್ತ ಆಗಿದೆ. ಯಾಕೆಂತಂದರೆ
ತಾನು ಸಾಲಗಾರರಿಗೆ ಹಣ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇಲ್ಲದಿದ್ದರೂ ಸಹ ಅವರ ತಂಗಿಯ ಮೇಲೆ ಅದನ್ನು ಹಾಕಿ ಸುಮ್ಮನಾಗ್ಬೋದಾಗಿತ್ತು. ಆದರೆ ಅದನ್ನು ತನ್ನ ಮೈ ಮೇಲೆ ಎಳ್ಕೊಂಡು ಈ ರೀತಿಯಾಗಿ ಈ ಒಂದು ಪ್ರಚಾರವನ್ನು ಗಿಟ್ಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕೆಲವೊಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಸದ್ಯ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ದೂರನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ FIR ದಾಖಲಾಗಿಲ್ಲ. ಮುಂದೆ ಕೆಲವೊಂದು ಮಾಹಿತಿಯನ್ನು ಸಂಗ್ರಹಿಸಿ FIR ದಾಖಲು ಮಾಡಬೇಕು ಬೇಡವೋ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಲಿದ್ದಾರೆ. ಧನುಶ್ರೀ.